ಸಿಕ್ಸ್ತ್ ಕ್ವಶನ್, ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಪ್ರೂವ್ ಮಾಡ್ಬೇಕು. ಆ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನಥಿಂಗ್ ಬಿಟ್ ಯಾವ ಸ್ಟೇಟ್ಮೆಂಟ್ ಅಂದ್ರೆ ಅದು ಸಿಂಪಲೆಸ್ ಸಿಮಿಲಾರಿಟಿ ಥಿಯರಮ್ದು ಸ್ಟೇಟ್ಮೆಂಟ್. ಓಕೆ, ಅದನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಎರಡು ಟ್ರಯಾಂಗಲ್ ತಗೊಳೋಣ. ಒಂದು ಎ ಬಿ ಸಿ, ಇನ್ನೊಂದು ಬಂದ್ಬಿಟ್ಟು ಆಂಗಲ್ ಡಿ ಎಫ್ ಅಂತ ತಗೊಳೋಣ. ಓಕೆ, ಈಗ ಗಿವನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಸೊ ಗಿವನ್ ಅವ್ರು ನೋಡ್ರಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಇಫ್ ಇನ್ ಟೂ ಟ್ರಯಾಂಗಲ್ಸ್ sides of one triangle are proportional to the sides of the other triangle. Okay, ಎರಡು ಟ್ರಯಾಂಗಲ್ ಅಲ್ಲಿ sides are proportional ಅಂತ ಕೊಟ್ಟಿದ್ದಾರೆ. proportional ಅಂದ್ರೆ ಲೆಫ್ಟ್ ಸೈಡ್ ಡಿವೈಡೆಡ್ ಬೈ ಲೆಫ್ಟ್ ಸೈಡ್ is equal to base divided by base is equal to right side divided by right side. ಈ ತರ ತಗೋಬೇಕು. ಸೊ ನಥಿಂಗ್ ಏನು, ಎ ಬಿ ಬೈ ಡಿ is equal to ಬಿ ಸಿ ಬೈ ಇ ಎಫ್ is equal to AC by DF. ಪೋಸ್ಟಲ್ ಅಂದ್ರೆ ನೀವು ಈ ತರ ಬರಿಬೇಕು. ನಥಿಂಗ್ ಏನು, ಎ ಬಿ ಬೈ ಡಿ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಅಂತ ಇದು ಅವ್ರು ಕೊಟ್ಟಿದ್ದಾರೆ. ಓಕೆ, ಈಗ ನಾವ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಓಕೆ, ಪ್ರೂವ್ ಇಲ್ಲಿ ಬರೆಯೋಣ. ಓಕೆ, ಫಸ್ಟ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಲ್ಲಿ, then their corresponding angles are equal. ಕರಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಈ ಟ್ರಯಾಂಗಲ್ ಅಲ್ಲಿ ಟಾಪ್ ಆಂಗಲ್ ತಗೊಂಡ್ರೆ ಇಲ್ಲಿ ಕೂಡ ಟಾಪ್ ಆಂಗಲ್ ತಗೋಬೇಕು. ಸೊ ಇವ್ರಿಬ್ರು ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ ಪ್ರೂವ್ ಮಾಡ್ಬೇಕು. ರೀತಿ ಇಲ್ಲಿ ಲೆಫ್ಟ್ ಸೈಡ್ ಆಂಗಲ್ ತಗೊಂಡ್ರೆ ಇಲ್ಲಿ ಕೂಡ ಲೆಫ್ಟ್ ಸೈಡ್ ಆಂಗಲ್ ತಗೋಬೇಕು. ನಥಿಂಗ್ ಬಟ್ ಏನು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಪ್ರೂವ್ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂದ್ರೆ ರೈಟ್ ಸೈಡ್ ಆಂಗಲ್ ತಗೊಂಡ್ರೆ ಇಲ್ಲಿ ಕೂಡ ರೈಟ್ ಸೈಡ್ ಆಂಗಲ್ ತಗೋಬೇಕು. ಸೊ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್, ಎಲ್ಲ ಆಂಗಲ್ ಈಕ್ವಲ್ ಅಂತ ತೋರಿಸ್ಬೇಕು. ಆಮೇಲೆ ಎರಡನೇದು ಏನ್ ತೋರಿಸ್ಬೇಕು, ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ತೋರಿಸ್ಬೇಕು. ಇವ್ರಿಬ್ಬರು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕು. ಸೊ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಅಂತ ತೋರಿಸ್ಬೇಕು. ಈಗ ನಾವು ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ನೋಡ್ರಿ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಓಕೆ, but DP is equal to AB, DQ is equal to AC. ಓಕೆ, ಸೊ ಇದನ್ನ ಯಾವ ತರ ಮಾಡ್ಬೇಕಂತಂದ್ರೆ ಓಕೆ, ನಾವು ಎರಡು ಪಾಯಿಂಟ್ ತಗೋಬೇಕು. ಒಂದ್ ಕಡೆ P, ಇನ್ನೊಂದ್ ಕಡೆ Q. ಓಕೆ, ಆಮೇಲೆ ಇದನ್ನ ಜಾಯಿನ್ ಮಾಡ್ಬೇಕು. ಓಕೆ, ಸೊ ಈ DP ಬಂದ್ ಎಷ್ಟಿರ್ಬೇಕಂದ್ರೆ DP AB ಇವ್ರಿಬ್ರು ಈಕ್ವಲ್ ಇರ್ಬೇಕು. ಆಮೇಲೆ DQ AC ಇವ್ರಿಬ್ರು ಈಕ್ವಲ್ ಇರ್ಬೇಕು. ಓಕೆನಾ, ಈಗ ನಮ್ಗೆ ಏನ್ ಗೊತ್ತಾಯ್ತು, ಗಿವನ್ ಕನ್ಸ್ಟ್ರಕ್ಷನ್ ಗೊತ್ತಾಯ್ತು. ಸೊ ಕನ್ಸ್ಟ್ರಕ್ಷನ್ ಏನು, ಡಿ ಪಿ ಇಸ್ ಈಕ್ವಲ್ ಟು ಎ ಬಿ, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡೋಣ ನಾವು, ಈಗ ಪ್ರೂಫ್ ನೋಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಪ್ರೂಫ್ ಬರೀತೀನಿ. ಓಕೆ, ಈಗ ನಮಗ್ ಗಿವನ್ ಏನ್ ಕೊಟ್ಟಿದಾರೆ ನೋಡ್ರಿ. ಗಿವನ್ ಬಂದ್ಬಿಟ್ಟು ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ನಾನೇನ್ ತಗೊಂತೀನಿ, ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ತಗೊಂತೀನಿ. ಸೊ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ತಗೊಂತೀನಿ ಫಸ್ಟ್. ಸೊ ಇಲ್ಲಿ ಏನ್ ತಗೊಂಡೆ, ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ತಗೊಂತೀನಿ. ಓಕೆ, ಈಗ ಇದು ಗಿವನ್. ಓಕೆ, ಇದು ಎಲ್ಲಿಂದ, ಇದು ಗಿವನ್ ಇಂದ. ಓಕೆ, ಈಗ ನೀವು ನೋಡ್ರಿ, ಎ ಬಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಎ ಬಿ ಇದ್ದಲ್ಲಿ ನಾನು ಡಿ ಪಿ ಅಂತ ಬರಿಬಹುದು. ಓಕೆ, ಎ ಸಿ ಇದ್ದಲ್ಲಿ ನಾನು ಡಿ ಕ್ಯೂ ಅಂತ ಬರಿಬಹುದು. ಸೊ ಎ ಬಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಡಿ ಪಿ ಅಂತ ಬರಿಬಹುದು. ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಇದ್ದಲ್ಲಿ ಏನ್ ಬರಿಬಹುದು, ಡಿ ಕ್ಯೂ ಅಂತ ಬರಿಬಹುದು. ಓಕೆ, ಸೊ ಇದು ಎಲ್ಲಿಂದ ಬರ್ದೆ ನಾನು, ಬೈ ಕನ್ಸ್ಟ್ರಕ್ಷನ್ ಇಂದ ಬರ್ದೆ. ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇದನ್ನ ಉಲ್ಟಾ ಬರಿತೀನಿ. ಓಕೆ, ಆಮೇಲೆ ಇದನ್ನ ಕೂಡ ಉಲ್ಟಾ ಬರಿತೀನಿ. ಸೊ ಡಿ ಪಿ ಬೈ ಡಿ ನಾನೇನಂತ ಬರಿತೀನಿ, ಡಿ ಬೈ ಡಿ ಪಿ ಅಂತ ಬರಿತೀನಿ. ಆಮೇಲೆ ಡಿ ಕ್ಯೂ ಬೈ ಡಿ ಎಫ್ ನ ಡಿ ಎಫ್ ಬೈ ಡಿ ಕ್ಯೂ ಅಂತ ಬರಿತೀನಿ. ಓಕೆ, ಸೊ ಇದನ್ನ ಉಲ್ಟಾ ಬರ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಟ್ರಾಕ್ಟ್ 1 ಫ್ರಮ್ ಬೋತ್ ಸೈಡ್ಸ್. ಓಕೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇಂದ 1 ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಸೊ ಇದ್ರಲ್ಲೂ 1 ತೆಗಿಬೇಕು, ಇದ್ರಲ್ಲೂ ಕೂಡ 1 ತೆಗಿಬೇಕು. ಸೊ ಏನಾಗುತ್ತೆ, ಡಿ ಬೈ
dp minus 1 is equal to df by dq minus 1. ಓಕೆ, ಸೊ ಇಬ್ಬರಲ್ಲಿ ನಾನು ಏನ್ ಮಾಡಿದೀನಿ, -1 ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಓಕೆ, ಇವಾಗ ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಡಿಪಿ ಗೆ 1 ಗೆ LCM ತಗೊಂಡ್ರೆ ಡಿಪಿ ನೇ ಬರುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ನಂಬರ್ ತಗೊಂತೀನಿ ಇಲ್ಲಿ ರಫ್ ಕಾಲಮ್ ಅಲ್ಲಿ. ಫಸ್ಟ್ ನಂಬರ್ ತಗೊಂತೀನಿ, ಇದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, ಡಿಪಿ ಕ್ಯಾನ್ಸಲ್ ಆಗಿ ಏನ್ ಉಳಿಯುತ್ತೆ, ಡಿಇ ಉಳಿಯುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಡಿಇ ಬರಿತೀನಿ ಮೈನಸ್. ಸೆಕೆಂಡ್ ನೋಡ್ರಿ, 1/1 ಇಂಟು LCM ಏನು ಸೆಕೆಂಡ್ ನಂಬರ್ ತಗೊಂಡೆ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1/1 ಇಂಟು ಡಿಪಿನೇ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಡಿಪಿ ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಇವ್ರಿಬ್ರಲ್ಲಿ LCM ತಗೊಂಡ್ರೆ DQ 1 ಅಲ್ಲಿ LCM ತಗೊಂಡ್ರೆ DQ ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಇಲ್ಲಿ ಈ ನಂಬರ್ ತಗೊಂತೀನಿ, ಇವಾಗ ಫಸ್ಟ್ ನಂಬರ್ ತಗೊಂತೀನಿ DF by DQ ನ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ. LCM ಏನಿಲ್ಲಿ DQ. ಸೊ DQ ಕ್ಯಾನ್ಸಲ್ ಆಯ್ತು, DF ಇಂಟು 1 DF ಆಯ್ತು. ಇಲ್ಲಿ DF ಬರಿತೀನಿ ಮೈನಸ್. ಸೆಕೆಂಡ್ ನಂಬರ್ ತಗೊಂತೀನಿ, ಈ 1/1 ಇಂಟು LCM ಮಾಡ್ತೀನಿ. 1/1 ಇಂಟು DQ ಬರುತ್ತೆ. ಓಕೆ, ಈಗ ಇದಿಷ್ಟು ಎರೇಸ್ ಮಾಡ್ತೀನಿ. ಓಕೆ, ಈಗ ನಾವು ಸೆಕೆಂಡ್ ಟ್ರಯಾಂಗಲ್ ಏನ್ ತಗೊಂಡಿದ್ವಿ ಇಲ್ಲಿ ಬರಿತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೆಕೆಂಡ್ ಟ್ರಯಾಂಗಲ್ ಏನ್ ತಗೊಂಡಿದ್ವಿ, DEF ತಗೊಂಡಿದ್ವಿ. ಇಲ್ಲಿ PQ ಇಲ್ಲಿತ್ತು, PQ ಇಲ್ಲಿತ್ತು, ಹೌದಾ? ಈ ತರ ಟ್ರಯಾಂಗಲ್ ಇತ್ತು. ಈಗ ನೋಡ್ರಿ, DE ಮೈನಸ್ DP, ನೀವೇ ನೋಡ್ರಿ, DE ಅಲ್ಲಿ DP ತೆಗೆದ್ರೆ ಉಳಿಯೋದೇನು, PE ಉಳಿತು, ಹೌದಾ? ಸೊ ಏನ್ ಉಳಿತು, PE ಉಳಿತು, PE ಬೈ DP, ಹೌದಾ? ಈಗ ನೀವೇ ನೋಡ್ರಿ, DE ಅಲ್ಲಿ DP ತೆಗೆದು ಬಿಟ್ರೆ ಉಳಿಯೋದೇನು, PE ಮಾತ್ರ. ಬರ್ದೆ. ಓಕೆ, ಇಸ್ ಈಕ್ವಲ್ ಟು DF ಮೈನಸ್ DQ. ನೀವೇ ನೋಡ್ರಿ, DF ಅಲ್ಲಿ ನಾನು DQ ತೆಗೆದು ಬಿಟ್ರೆ ಏನು ಉಳಿಯುತ್ತೆ, QF ಮಾತ್ರ ಉಳಿಯುತ್ತೆ. ಸೊ ಏನ್ ಬರೀತೀನಿ ಇಲ್ಲಿ, QF ಬೈ DQ ಅಂತ ಬರಿತೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಇದನ್ನ ಉಲ್ಟಾ ಬರಿತೀನಿ, ಇದನ್ನ ಕೂಡ ಉಲ್ಟಾ ಬರಿತೀನಿ. ಸೊ ಅವಾಗ ಏನಾಗುತ್ತೆ, DP ಬೈ PE is equal to DQ by QF. ಓಕೆ, ಸೊ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ನಮಗ್ ಬಂದಿರೋದೇನು, ಓಕೆ ನಮಗೆ ಏನ್ ಬಂತು, ನಮಗೀಗ DP by PE is equal to DQ by QF ಅಂತ ಬಂತು. ಓಕೆ, ಸೊ ಈಗ ನೀವೇ ನೋಡ್ರಿ, ಇವಾಗ ಈ ಟ್ರಯಾಂಗಲ್ ನೋಡಿದ್ರೆ, ಓಕೆ ಈಗ ಏನಿದೆ ಇದು, DP by PE is equal to DQ by QF. ಈ ತರ ಇದ್ರೆ ಏನ್ ಬರಿಬಹುದು ನಾನು, DP by PE is equal to DQ by QF ಇದ್ರೆ ಅವಾಗ ನಾನೇನ್ ಬರಿಬಹುದು, PQ is parallel to EF ಅಂತ ಬರಿಬಹುದು. ಓಕೆ, ಈಗ ನಾನು ಏನ್ ಬರಿಬಹುದು ಅಂದ್ರೆ ಡೈರೆಕ್ಟ್ ಆಗಿ PQ is parallel to EF ಅಂತ ಬರಿಬಹುದು. ಎಲ್ಲಿಂದ, ಬೈ ಕನ್ವರ್ಸ್ ಆಫ್ PPT ಇಂದ, PPT ಥಿಯರಮ್ದು ಕಾನ್ವರ್ಸ್ ಇಂದ ನಾನೇನ್ ಬರಿಬಹುದು, ಈಗ PQ parallel to EF ಅಂತ ಬರಿಬಹುದು ಬೈ ಕಾನ್ವರ್ಸ್ ಆಫ್ PPT. ಯಾಕಂದ್ರೆ ಕಾನ್ವರ್ಸ್ ಆಫ್ BPT ಏನ್ ಹೇಳುತ್ತಂದ್ರೆ DP by PE is equal to DQ by QF ಇದ್ರೆ ನಾವೇನ್ ಬರಿಬಹುದು, PQ is parallel to EF ಅಂತ ಬರಿಬಹುದು. ಸೊ ನಾನೇನ್ ಮಾಡ್ತೀನಿ, PQ is equal to PQ parallel to EF ಅಂತ ಬರ್ದೆ. ಓಕೆ, ಈಗ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಈಗ ನೆಕ್ಸ್ಟ್ ಏನ್ ಬೇಸಿಕ್ ಗೊತ್ತಿರ್ಬೇಕಂದ್ರೆ, ನಿಮಗೆ ಈಗ ಒಂದು ಪ್ಯಾರಲಲ್ ಲೈನ್ ಇದೆ ಅಂತ ಅನ್ಕೊಳ್ರಿ. ಇದು ಪ್ಯಾರಲಲ್ ಲೈನ್ ಅಂದ್ರೆ ಇದನ್ನ ಕಟ್ ಮಾಡಿದ್ರೆ ಇದು ನಥಿಂಗ್ ಬಟ್ ಏನಂತ ಕರಿತೀವಿ, ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಈ ಟ್ರಾನ್ಸ್ವರ್ಸಲ್ ಕಟ್ ಆದಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈಗ ನೀವೇ ನೋಡ್ರಿ, ನಮ್ಗೆ ಇವಾಗ ಏನ್ ಗೊತ್ತು, PQ parallel to EF. ಓಕೆ, ಈಗ ನೋಡಿದ್ರೆ PQ parallel to EF. ಓಕೆ, ಈಗ ನಾನು ಈ PQ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ EF ನು ಎಕ್ಸ್ಟೆಂಡ್ ಮಾಡಿದ್ರೆ ಇದೇನಾಗುತ್ತೆ, ಇದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಸೊ ಈ PQ parallel to EF ಇದು ಬಂದ್ಬಿಟ್ಟು ಟ್ರಾನ್ಸ್ವರ್ಸಲ್ ಆಗುತ್ತೆ. ಅವಾಗ ಈ ಆಂಗಲ್ ಎಷ್ಟಿರ್ತದೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಇದು ಟ್ರಾನ್ಸ್ವರ್ಸಲ್ ಆದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಾನೇನ್ ಬರೀಬಹುದು, ಆಂಗಲ್ P is equal to ಆಂಗಲ್ E ಅಂತ ಬರೀಬಹುದು. ಅದೇ ರೀತಿ ಈಗ ನೀವೇ ನೋಡ್ರಿ, ಟ್ರಾನ್ಸ್ವರ್ಸಲ್ ಹಿಂಗೂ ಇರ್ಬೋದು. ಟ್ರಾನ್ಸ್ವರ್ಸಲ್ ಇಲ್ಲ ಆದಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ.
ಎದಕ್ಕಿದು ಕರೆಸ್ಪಾಂಡಿಂಗ್ ಆಂಗಲ್ಸ್. ಈಗ ನೀವೇ ನೋಡಿದ್ರೆ ಇವ್ರಿಬ್ರು ಪ್ಯಾರಲಲ್ ಅಂತಂದ್ರೆ ಇದು ಕೂಡ ಟ್ರಾನ್ಸ್ವರ್ಸಲ್ ಆಯ್ತು. ಇದು ಟ್ರಾನ್ಸ್ವರ್ಸಲ್ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಇದು ಟ್ರಾನ್ಸ್ವರ್ಸಲ್ ಆದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಏನ್ ಬರಿಬಹುದು ನಾನು, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಬರಿಬಹುದು. ಇದು ನಾನು ಈಕ್ವೇಶನ್ 2 ಅಂತ ಬರ್ತೀನಿ, ಇದನ್ನ ಈಕ್ವೇಶನ್ 3 ಅಂತ ಬರಿತೀನಿ. ಓಕೆ, ಇದು ನಥಿಂಗ್ ಬಟ್ ಏನು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿತೀವಿ. ಏನು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿತೀವಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಈಗ ನಾನು 2 ಟ್ರಯಾಂಗಲ್ ತಗೋತೀನಿ. ಓಕೆ, ಒಂದು ಟ್ರಯಾಂಗಲ್ ಬಂದ್ಬಿಟ್ಟು DP ಚಿಕ್ಕ ಟ್ರಯಾಂಗಲ್. ಓಕೆ, ಸೊ ಏನ್ ತಂತೀನಿ, ಇನ್ ಟ್ರಯಾಂಗಲ್ DPQ ಅಂಡ್ ಟ್ರಯಾಂಗಲ್ ಇನ್ನೊಂದು ದೊಡ್ಡ ಟ್ರಯಾಂಗಲ್ ತಗೋತೀನಿ, ಯಾವುದು DEF. ಓಕೆ, ಸೊ ದೊಡ್ಡ ಟ್ರಯಾಂಗಲ್ ತಗೋತೀನಿ, ಯಾವುದು DEF. ಈಗ ನಾನು 2 ಟ್ರಯಾಂಗಲ್ ತಗೊಂಡೆ, ಒಂದು ಬಂದ್ಬಿಟ್ಟು DPQ ಚಿಕ್ಕದು. ಓಕೆ, ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು ಏನು, DEF, ಇದು ಬಂದ್ಬಿಟ್ಟು ಚಿಕ್ಕ ಟ್ರಯಾಂಗಲ್. ಓಕೆನಾ. ಈಗ ಇವೆರಡು ಟ್ರಯಾಂಗಲ್ ಅಲ್ಲಿ ಈಗ ಸಪರೇಟ್ ಆಗಿ ಬರೀತೀನಿ, ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗ್ತದೆ. ಓಕೆ, ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ, ಇಲ್ಲಿ ಅರ್ಥ ಆಗ್ಲ ಅಂದ್ಬಿಟ್ಟು, ಓಕೆ, ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಇವೆರಡು ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಇದೇನಿದು DPQ, ಇಲ್ಲೇನಿದೆ DEF. ಓಕೆ, ಈಗ ನೀವೇ ನೋಡ್ರಿ, ಇವ್ರಿಬ್ರು ಟ್ರಯಾಂಗಲ್ ಅಲ್ಲಿ ಏನ್ ಕಾಮನ್ ಇದೆ. ಈಗ ನೀವು ನೋಡ್ರಿ ಈಕ್ವೇಶನ್ 2 ಇಂದ ಏನ್ ಬರೀಬಹುದು ಅಂದ್ರೆ, ಈಕ್ವೇಶನ್ 2 ಇಂದ P ಎಷ್ಟಿರುತ್ತೋ ಈ ಕೂಡ ಅಷ್ಟೇ ಇರುತ್ತೆ. ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ E. ಸೊ ನಿಮಗೆ ಮೆನ್ಷನ್ ಮಾಡೋದಕ್ಕೆ, ಸೊ ನಾನು ಇಲ್ಲಿ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ, ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ E. ಇವ್ರು ಅಂತ ಗೊತ್ತು. ಆಮೇಲೆ ಇನ್ನೊಂದು ಏನ್ ಗೊತ್ತು, ಈಕ್ವೇಶನ್ 3 ಇಂದ ಆಂಗಲ್ Q ಇಸ್ ಈಕ್ವಲ್ ಟು ಆಂಗಲ್ F. ಈಗ ನೀವೇ ನೋಡ್ರಿ, ಇಲ್ಲಿ ನಿಮ್ಗೆ ಈಕ್ವೇಶನ್ 3 ಇಂದ ಏನ್ ಗೊತ್ತು, ಆಂಗಲ್ Q ಇಸ್ ಈಕ್ವಲ್ ಟು ಆಂಗಲ್ F ಅಂತ ಗೊತ್ತು. ಸೊ ಅದಕ್ಕೆ ಈಗ ನಾನು ಅವೆರಡನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡಿದ್ದೀನಿ. ಸೊ ಇವ್ರಿಬ್ರು ಟ್ರಯಾಂಗಲ್ ಅಲ್ಲಿ 2 ಆಂಗಲ್ ಈಕ್ವಲ್ ಇದಾವೆ. ಸೊ ಈಗ ನಾವೇನ್ ಬರಿತೀವಿ, ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ E. ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 2. ಆಮೇಲೆ ಇನ್ನೊಂದೇನು, ಆಂಗಲ್ Q ಇಸ್ ಈಕ್ವಲ್ ಟು ಆಂಗಲ್ F. ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 3 ಇಂದ. ಸೊ ನಮಗೇನ್ ಗೊತ್ತಂದ್ರೆ 2 ಆಂಗಲ್ ಈಕ್ವಲ್ ಇದಾವ ಅಂತಂದ್ರೆ ಅವಾಗೇನು ನಾವು ಸಿಮಿಲರ್ ಅಂತ ಬರೀಬಹುದು. ಏನ್ ಬರೀಬಹುದು, ಟ್ರಯಾಂಗಲ್ DPQ ಸಿಮಿಲರ್ ಟು ಟ್ರಯಾಂಗಲ್ DEF ಅಂತ ಬರೀಬಹುದು. ಓಕೆ, ಯಾವ ರೂಲ್ ಇಂದ, AA ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ, AA ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ನಾವೇನ್ ಬರೀಬಹುದು, ಓಕೆ, 2 ಟ್ರಯಾಂಗಲ್ ಸಿಮಿಲರ್ ಅಂತ ಬರೀಬಹುದು. ಯಾವಾಗ 2 ಆಂಗಲ್ ಈಕ್ವಲ್ ಇದ್ರೆ. ಓಕೆ, ಸೊ ಸಿಮಿಲರ್ ಐತಂದ್ರೆ ನಾವೇನ್ ಬರಿಬಹುದು ಅಂತಂದ್ರೆ, ನಾವೇನ್ ಬರಿಬಹುದು ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ ಬರಿಬಹುದು. ಸೊ ಏನ್ ಬರಿಬಹುದು, DP by DE is equal to PQ by EF is equal to DQ by DF ಅಂತ ಬರಿಬಹುದು. ಓಕೆ, ಸೊ ನಾನು ಅದನ್ನ ಇಲ್ಲಿ ಬರಿತೀನಿ. ಏನು, DP by DE is equal to PQ by EF is equal to DQ by DF ಅಂತ ಬರಿತೀವಿ. ಓಕೆ, ರೀಸನ್ ಏನಿಲ್ಲಿ, ರೀಸನ್ ಬಂದ್ಬಿಟ್ಟು corresponding sides are proportional in similar triangles. ಓಕೆ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂತ ಬರೀಬಹುದು. ಓಕೆ, ಸೊ ನಾನು ಇದನ್ನ ಈಕ್ವೇಶನ್ 4 ಅಂತ ಕರಿತೀನಿ. ಓಕೆ, ಸೊ ಇದೇನಂತ ಗೊತ್ತಾಯ್ತು ನನಗೆ, ಈಕ್ವೇಶನ್ 4 ಅಂತ ಗೊತ್ತಾಯ್ತು. ಸೊ ನಥಿಂಗ್ ಏನ್ ಬರ್ತೀನಿ ನಾನು, ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಬರ್ತೀನಿ. DP by DE is equal to PQ by EF is equal to DQ by DF ಅಂತ ಬರ್ದಿದೆ. ಇದನ್ನ ಈಕ್ವೇಶನ್ 4 ಅಂತ ಕರೆದೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಗಿವನ್ ಏನ್ ಕೊಟ್ಟಿದ್ರು ನೋಡ್ರಿ ನಮ್ಗೆ. ಈಗ ನೀವು ನೋಡ್ರಿ, ಇಲ್ಲಿ ಗಿವನ್ ಏನ್ ಕೊಟ್ಟಿದ್ರು, ಗಿವನ್ ಬಂದ್ಬಿಟ್ಟು AB by DE is equal to BC by EF is equal to AC by DF ಅಂತ ಕೊಟ್ಟಿದ್ರು. ಓಕೆ, ಅದನ್ನ ಇಲ್ಲಿ ಬರಿತೀನಿ ನಾನು ಇವಾಗ. ಓಕೆ, ಗಿವನ್ ಇಂದ ನಮ್ಗೆ ಏನ್ ಗೊತ್ತು, AB by DE is equal to
ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತ ಗೊತ್ತು. ಓಕೆ, ಇದು ಬಂದು ಗಿವನ್. ಓಕೆ, ಆಮೇಲೆ ಕನ್ಸ್ಟ್ರಕ್ಷನ್ ಇಂದ ಏನ್ ಗೊತ್ತು ನನಗೆ, ಕನ್ಸ್ಟ್ರಕ್ಷನ್ ಇಂದ ಎ ಬಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಡಿ ಪಿ ಅಂತ ಬರಿಬಹುದು. ಎ ಬಿ ಇದ್ದಲ್ಲಿ ಡಿ ಪಿ ಅಂತ ಬರಿಬಹುದು. ಓಕೆ, ಈ ಬಿ ಸಿ ಬೈ ಎಫ್ ನ ಆಸ್ ಇಟ್ ಈಸ್ ಬರಿತೀನಿ. ಆಮೇಲೆ ಎ ಸಿ ಬೈ ಡಿ ಎಫ್, ಎ ಸಿ ಇದ್ದಲ್ಲಿ ಏನ್ ಬರಿಬಹುದು ನಾನು, ಎ ಸಿ ಇದ್ದಲ್ಲಿ ನಾನೇನ್ ಬರಿಬಹುದು ಅಂತಂದ್ರೆ ಎ ಸಿ ಇದ್ದಲ್ಲಿ ಓಕೆ ಡಿ ಕ್ಯೂ ಅಂತ ಬರಿಬಹುದು. ಯಾಕೆ, ಇದು ಬಂದ್ಬಿಟ್ಟು ಎಲ್ಲಿಂದ, ಬೈ ಕನ್ಸ್ಟ್ರಕ್ಷನ್ ಇಂದ. ಓಕೆ, ಸೊ ಇದನ್ನ ನಾನು ಈಕ್ವೇಶನ್ 5 ಅಂತ ತಗೊಂತೀನಿ. ಓಕೆ, ನೀವು ನೀಟಾಗಿ ನೋಡ್ರಿ, ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ತಗೊಂಡ್ರೆ ನೀಟಾಗಿ ಏನ್ ತಗೊಂಡಿದ್ದೆ ನಾವು, ಇಲ್ಲಿ ನೀವು ನೋಡಿದ್ರೆ ಡಿ ಪಿ ಇದ್ದಲ್ಲಿ ಎ ಬಿ ಬರಿಬಹುದು, ಡಿ ಕ್ಯೂ ಇದ್ದಲ್ಲಿ ಎ ಸಿ ಬರಿಬಹುದು. ಅದೇ ರೀತಿ ಎ ಬಿ ಇದ್ದಲ್ಲಿ ಏನ್ ಬರಿಬಹುದು, ಡಿ ಪಿ ಬರಿಬಹುದು. ಓಕೆ, ಎ ಸಿ ಇದ್ದಲ್ಲಿ ಡಿ ಕ್ಯೂ ಅಂತ ಬರಿಬಹುದು. ಅದನ್ನೇ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ನೀವೇ ನೋಡ್ರಿ, ಈಕ್ವೇಶನ್ 4 ಮತ್ತೆ 5 ನೋಡಿದ್ರೆ ಇಲ್ಲಿ ಕೂಡ ಡಿ ಪಿ ಬೈ ಡಿ ಇದೆ, ಇಲ್ಲಿ ಕೂಡ ಡಿ ಪಿ ಬೈ ಡಿ ಇದೆ, ಇಲ್ಲಿ ಕೂಡ ಡಿ ಕ್ಯೂ ಬೈ ಡಿ ಎಫ್ ಇದೆ, ಇಲ್ಲಿ ಕೂಡ ಡಿ ಕ್ಯೂ ಬೈ ಡಿ ಎಫ್ ಇದೆ. ಸೊ ಅವಾಗ ನಾನೇನ್ ಬರಿಬಹುದು ಅಂದ್ರೆ ಪಿ ಕ್ಯೂ ಬೈ ಇ ಎಫ್ ಎಷ್ಟಿರ್ತೋ ಪಿ ಸಿ ಬೈ ಇ ಎಫ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಇವ್ರಿಬ್ರು ಈಕ್ವಲ್ ಅಂತ ಬರಿಬಹುದು. ಸೊ ಏನ್ ಬರಿಬಹುದು, ಫ್ರಮ್ 4 and 5, ಫ್ರಮ್ ಈಕ್ವೇಶನ್ 4 and 5 ಈಗ ಏನ್ ಬರಿಬಹುದು ನಾನು, ಪಿ ಕ್ಯೂ ಬೈ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಂತ ಬರಿಬಹುದು. ಓಕೆ, ಈಗ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಓಕೆ, ಈ ಇ ಎಫ್ ನ ನಾನು ಓಕೆ ಡಿವೈಡರ್ ಆ ಕಡೆ ತಗೊಂಡೋದ್ರೆ ಇಂಟು ಆಗುತ್ತೆ. ಸೊ ಅವಾಗ ಏನಾಯ್ತು, ಇ ಎಫ್ ಕ್ಯಾನ್ಸಲ್ ಆಯ್ತು. ಸೊ ಈಗ ಏನ್ ಗೊತ್ತಾಯ್ತು, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಸಿ ಅಂತ ಗೊತ್ತಾಯ್ತು. ಸೊ ನಥಿಂಗ್ ಬಟ್ ಏನಿಲ್ಲಿ ಪಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬಹುದು. ಇದನ್ನ ನಾನು ಈಕ್ವೇಶನ್ 6 ಅಂತ ಕರಿತೀನಿ. ಓಕೆನಾ, ಸೊ ಇವಾಗ ನಮಗೆ ಪಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಗೊತ್ತಾಯ್ತು. ಸೊ ಈಗ ನಾನೇನ್ ಮಾಡ್ತೀನಿ, ಈಗ ನಾವು 2 ಟ್ರಯಾಂಗಲ್ ಏನ್ ತಗೊಂಡಿದ್ವಿ ಇಲ್ಲಿ ಬರ್ದು ಬಿಡ್ತೀನಿ. ಸೊ ನಾವು ಏನ್ ತಗೊಂಡಿದ್ವಿ ಅದನ್ನ ನೀಟಾಗಿ ಬರ್ದ್ಬಿಡೋಣ ಇಲ್ಲಿ. ಓಕೆ, ಈಗ 2 ಟ್ರಯಾಂಗಲ್ ತಗೊಂಡಿದ್ದೇನು, ಒಂದು ಚಿಕ್ಕ ಟ್ರಯಾಂಗಲ್ ತಗೊಂಡಿದ್ವಿ. ಓಕೆ, ಯಾವ್ದದು, ಎ ಬಿ ಸಿ. ಇನ್ನೊಂದು ಏನ್ ತಗೊಂಡಿದ್ವಿ, ದೊಡ್ಡ ಟ್ರಯಾಂಗಲ್ ತಗೊಂಡಿದ್ವಿ. ಓಕೆ, ಅದು ಬಂದ್ಬಿಟ್ಟು ಏನು, ಬಿ ಇ ಎಫ್. ಇಲ್ಲೇನಿತ್ತು, ಪಿ ಕ್ಯೂ ಇತ್ತು. ಹೌದಾ, ಇದು ಜಾಯಿನ್ ಆಗಿತ್ತು. ಓಕೆ, ಈಗ ನೀವು ನೋಡಿದ್ರೆ ಈಗ ನಾನು ಈಗ ಏನ್ ಮಾಡ್ತೀನಿ, 2 ಟ್ರಯಾಂಗಲ್ ತಗೊಂತೀನಿ. ಓಕೆ, ಯಾವ್ದಂತಂದ್ರೆ ಇನ್ ಟ್ರಯಾಂಗಲ್. ಓಕೆ, ಒಂದು ಬಂದ್ಬಿಟ್ಟು ಇದು ಎ ಬಿ ಸಿ ಟ್ರಯಾಂಗಲ್ ತಗೊಂತೀನಿ, ಇನ್ನೊಂದು ಬಂದ್ಬಿಟ್ಟು ಟಿ ಪಿ ಕ್ಯೂ ಟ್ರಯಾಂಗಲ್ ತಗೊಂತೀನಿ. ಓಕೆ, ಚಿಕ್ಕ ಟ್ರಯಾಂಗಲ್ ತಗೊಂತೀನಿ. ಸೊ ಏನ, ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಟಿ ಪಿ ಕ್ಯೂ. ಓಕೆ, ಸೊ ನೋಡ್ರಿ, ಈ ಟ್ರಯಾಂಗಲ್ ಒಂದು ತಗೊಂಡಿನಿ, ಈ ಚಿಕ್ಕ ಟ್ರಯಾಂಗಲ್ ತಗೊಂಡಿನಿ. ಓಕೆ, ಸೊ ನಮಗೆ ಏನ್ ಗೊತ್ತು, ಕನ್ಸ್ಟ್ರಕ್ಷನ್ ಇಂದ ಡಿ ಪಿ ಎಷ್ಟಿರುತ್ತೋ ಎ ಬಿ ಕೂಡ ಅಷ್ಟೇ ಇರುತ್ತೆ, ಪಿ ಕ್ಯೂ ಎಷ್ಟಿರುತ್ತೋ ಎ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತು. ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ. ಏನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಇನ್ನೊಂದು ಬಂದ್ಬಿಟ್ಟು ಏನು, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇದು ಎಲ್ಲಿಂದ, ಬೈ ಕನ್ಸ್ಟ್ರಕ್ಷನ್ ಇಂದ. ಓಕೆ, ಈಗ ನಾವು ಈಕ್ವೇಶನ್ 6 ಇಂದ ಏನ್ ಪ್ರೂವ್ ಮಾಡಿದ್ವಿ ನೋಡ್ರಿ, ಈಕ್ವೇಶನ್ 6 ಇಂದ ಪಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಪ್ರೂವ್ ಮಾಡಿದ್ವಿ. ಸೊ ಪಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬಹುದು. ಸೊ ಏನು, ಪಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬಹುದು. ಇದು ಎಲ್ಲಿಂದ, ಫ್ರಮ್ ಈಕ್ವೇಶನ್ 6 ಇಂದ. ಈಗ ನೀವು ನೋಡ್ರೆ 2 ಟ್ರಯಾಂಗಲ್ ಅಲ್ಲಿ 3 ಸೈಡ್ ಈಕ್ವಲ್ ಇದಾವೆ. ಓಕೆ, 3 ಸೈಡ್ ಈಕ್ವಲ್ ಅಂತ ತೋರಿಸಿವಿ. 3 ಸೈಡ್ ಈಕ್ವಲ್ ತೋರಿದ್ರೆ ಅವಾಗ ಏನ್ ಬರಿಬಹುದು ನಾನು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಟಿ ಪಿ ಕ್ಯೂ ಅಂತ ಬರಿಬಹುದು. ಯಾವ ರೂಲ್ ಇಂದ, ಇದು 3+ ಕಾಂಗ್ರುಯೆನ್ಸಿ ರೂಲ್. ಓಕೆ, 3+ ಕಾಂಗ್ರುಯೆನ್ಸಿ ರೂಲ್ ಇಂದ ಬರಿಬಹುದು. ಈಗ ಕಾಂಗ್ರುಯೆಂಟ್ ಅಂತಂದ್ರೆ ಓಕೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಸೊ ಆಂಗಲ್ ಎ ಎಷ್ಟಿರುತ್ತೋ ಆಂಗಲ್ ಡಿ ಕೂಡ ಅಷ್ಟೇ ಇರುತ್ತೆ. ಏನ್ ಬರಿಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಬರಿಬಹುದು. ಇನ್ನೊಂದು ಏನ್ ಬರಿಬಹುದು, ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಬರಿಬಹುದು. ಆಮೇಲೆ ಇನ್ನೊಂದು ಏನ್ ಬರಿಬಹುದು ನಾನು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರಿಬಹುದು. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರಿಬಹುದು. ಓಕೆ, ಸೊ ನಾನು ಇದನ್ನ ಏನ್ ಬರಿತೀನಿ, ಇದನ್ನ ಈಕ್ವೇಶನ್ 7, ಇದನ್ನ ಈಕ್ವೇಶನ್ 8, ಇದನ್ನ ಈಕ್ವೇಶನ್ 9 ಅಂತ ಬರ್ತೀನಿ. ಇದು ಟೋಟಲ್ ಏನ್ ನಥಿಂಗ್ ಬಟ್ ಏನಿದು, ಸಿ ಪಿ
ಸಿ ಟಿ. ಯಾಕಂದ್ರೆ ಕಾಂಗ್ರೆಂಟ್ ಅಂದ್ರೆ ಏನು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಎಲ್ಲ ಈಕ್ವಲ್ ಅಂತ ಬರೀಬಹುದು. ಈಗ ನೋಡ್ರಿ, ಈಗ ನಮಗೆ ಈಕ್ವೇಶನ್ 2 ಏನ್ ಬಂದಿತ್ತು ನೋಡ್ರಿ. ಈಕ್ವೇಶನ್ 2 ಏನ್ ಬಂದಿತ್ತು, P is equal to E ಅಂತ ಬಂದಿತ್ತು. ಆಮೇಲೆ ಈಕ್ವೇಶನ್ 3 ಏನ್ ಬಂದಿತ್ತು, Q is equal to F. P is equal to E, Q is equal to F. ಅದನ್ನ ಇಲ್ಲಿ ಬರ್ಬಿಡ್ತೀನಿ. ಓಕೆ, ಸೊ ಈಗ ನಮಗೇನು ಆಂಗಲ್ P is equal to ಆಂಗಲ್ E ಬಂದಿತ್ತು. ಓಕೆ, ಇದು ಎಲ್ಲಿಂದ, ಫ್ರಮ್ ಈಕ್ವೇಶನ್ 2 ಇಂದ. ಆಮೇಲೆ ಇನ್ನೊಂದು ಏನ್ ಬಂದಿತ್ತು ನಮ್ಗೆ ಇಲ್ಲಿ ಬರೀತೀನಿ ಅದನ್ನ. ಓಕೆ, ಆಂಗಲ್ ಸಿ ಅಲ್ಲ ಸಾರಿ, ಸೊ ಏನ್ ಬಂತು, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಬಂದಿತ್ತು. ಓಕೆ, ಇದು ಎಲ್ಲಿಂದ, ಈಕ್ವೇಶನ್ 3 ಇಂದ ಬಂದಿತ್ತು. ಹೌದಾ? ಓಕೆ, ಸೊ ಇವಾಗ ನೀವು ನೋಡ್ರಿ, ಪಿ ಇಸ್ ಈಕ್ವಲ್ ಟು ಇ ನಾನು ಉಲ್ಟಾ ಬರೀಬಹುದಾ, ಆಂಗಲ್ ಇ ಇಸ್ ಈಕ್ವಲ್ ಟು ಬರೀಬಹುದಾ? ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಈಕ್ವೇಶನ್ 10 ಅಂತ ಬರ್ತೀನಿ. ಈಗ ನೀವು ನೋಡ್ರಿ 8 and 10 ಕಂಪೇರ್ ಮಾಡ್ರಿ. 8 ಇದು ಈಕ್ವೇಶನ್ 8 ಮತ್ತೆ 10 ನ ಕಂಪೇರ್ ಮಾಡಿದ್ರೆ ನೋಡ್ರಿ, ಆರ್ ಎಚ್ ಎಸ್ ಈಕ್ವಲ್ ಐತೆ ಆಂಗಲ್ ಪಿ ಹಂಗ ಏನ್ ಬರಿಬಹುದು ನಾನು ಅವಾಗ, ಎಲ್ ಎಚ್ ಎಸ್ ಈಕ್ವಲ್ ಅಂತ ಬರಿಬಹುದು. ಸೊ ನಾನು ಇಲ್ಲಿ ಏನ್ ಬರಿತೀನಿ ಇವಾಗ, ಫ್ರಮ್, ಓಕೆ ಇಲ್ಲಿ ಸಪರೇಟ್ ಆಗಿ ಬರಿತೀನಿ, ಫ್ರಮ್ ಈಕ್ವೇಶನ್ 8 and 10. ಓಕೆ, 8 and 10 ಇಂದ ಏನ್ ಬರಿಬಹುದು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಬರಿಬಹುದು. ಓಕೆ, ಇದನ್ನ ನಾನು ಈಕ್ವೇಶನ್ 11 ಅಂತ ಕರಿತೀನಿ. ಈಗ ನೀವೇ ನೋಡ್ರಿ, ಆರ್ ಎಚ್ ಎಸ್ ಈಕ್ವಲ್ ಇದ್ರೆ ಎಲ್ ಎಚ್ ಎಸ್ ಈಕ್ವಲ್ ಬರಿಬಹುದು. ಅದನ್ನ ಬರ್ದ್ವಿ. ಈಕ್ವೇಶನ್ 11 ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ, ಈಗ ಈ ಕ್ಯೂ ಇಸ್ ಈಕ್ವಲ್ ಟು ಎಫ್ ಇದೆ ಅಲ್ಲ, ಇದು ನಾನು ಉಲ್ಟಾ ಬರೆದ್ರೆ ಏನಾಗುತ್ತೆ, ಆಂಗಲ್ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರಿಬಹುದಾ? ಓಕೆ, ಸೊ ಇದನ್ನ ಈಕ್ವೇಶನ್ ನಾನು 12 ಅಂತ ಕರಿತೀನಿ. ಓಕೆ, ನೀವೇ ನೋಡ್ರಿ, ಇದನ್ನ ಜಸ್ಟ್ ಉಲ್ಟಾ ಬರ್ತೀನಿ, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಎಫ್ ನ ಆಂಗಲ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ಅಂತ ಬರ್ತೀನಿ. ಈಗ ನೀವು ನೋಡ್ರಿ, ಅಂದ್ರೆ ಈಕ್ವೇಶನ್ 9 ಮತ್ತೆ 12 ನೋಡ್ರಿ, 9 12 ಆರ್ ಎಚ್ ಎಸ್ ಈಕ್ವಲ್ ಇದಾವ ಅಂತಂದ್ರೆ ನಾನು ಇದೇನ್ ಬರಿಬಹುದು, ಎಲ್ ಎಚ್ ಎಸ್ ಈಕ್ವಲ್ ಅಂತ ಬರಿಬಹುದು. ಸೊ ಈಗೇನ್ ಬರಿಬಹುದು, ಫ್ರಮ್ ಈಕ್ವೇಶನ್ 9 and 12 ಏನ್ ಬರಿಬಹುದು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಬರಿಬಹುದು. ಇದು ನಾನು ಈಕ್ವೇಶನ್ 13 ಅಂತ ಕರಿತೀನಿ. ಓಕೆನಾ? ಸೊ ಇವಾಗ ನಮಗೇನು ಎಲ್ಲ ಈಕ್ವೇಶನ್ ಬರ್ಕೊಂಡ್ವಿ. ಇವಾಗ ನಾನೇನ್ ಮಾಡ್ತೀನಿ, ಓಕೆ, ಸೊ ಎರಡು ಟ್ರಯಾಂಗಲ್ ಎತ್ತೆ ಬರ್ಕೊಂತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎರಡು ಟ್ರಯಾಂಗಲ್ ಏನ್ ತಗೊಂಡಿದ್ವಿ, ಒಂದು ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಏನು, ದೊಡ್ಡ ಟ್ರಯಾಂಗಲ್ ಡಿ ಎಫ್ ತಗೊಂಡಿದ್ವಿ. ಸೊ ನಾನು ಈಗ ಪಿ ಕ್ಯೂ ಏನ್ ಬರಕ್ ಹೋಗಲ್ಲ, ಯಾಕಂದ್ರೆ ಅದು ನಮಗೆ ಇವಾಗ ಬೇಕಿಲ್ಲ. ಸೊ ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್. ಓಕೆನಾ? ಈಗ ಇಲ್ಲಿ ತಗೊಂತೀನಿ ಅದನ್ನ. ಈಗ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಇ ಕ್ಯೂ. ಓಕೆ, ಸೊ ಇವೆರಡು ಟ್ರಯಾಂಗಲ್ ತಗೊಂಡಿವಿ. ಇವೆರಡು ಟ್ರಯಾಂಗಲ್ ಏನೇನ್ ಗೊತ್ತು ನೋಡ್ರಿ, ನಮಗೆ ಆಲ್ರೆಡಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ ಗೊತ್ತು. ಓಕೆ, ಎಲ್ಲಿಂದ ನೀವೇ ನೋಡ್ರಿ, ಈಕ್ವೇಶನ್ 7 ಇಂದ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ ಗೊತ್ತು. ಓಕೆ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತ ಗೊತ್ತು. ಓಕೆ, ಸೊ ಇದೆಲ್ಲಿಂದ, ಫ್ರಮ್ ಈಕ್ವೇಶನ್ 7 ಇಂದ. ಓಕೆ, ಈಗ ನಮಗೆ ನೀವೇ ನೋಡ್ರಿ 11 ಇಂದ ಏನ್ ಗೊತ್ತು, 11 ಇಂದ ನಮಗೆ ಆಂಗಲ್ ಬಿ ಎಷ್ಟಿರುತ್ತೋ ಆಂಗಲ್ ಇ ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತು. ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 11 ಇಂದ. ಓಕೆ, ಇನ್ನೊಂದು ಏನ್ ಗೊತ್ತು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಆಂಗಲ್ ಸಿ ಎಷ್ಟಿರುತ್ತೋ, ಓಕೆ, ಇದು ಡಿ ಕ್ಯೂ ಅಲ್ಲ, ಇದು ಡಿಇ ಎಫ್. ಓಕೆ, ಸಾರಿ, ಟ್ರಯಾಂಗಲ್ ಏನ್ ತಗೊಳ್ರಿ, ಡಿಇ ಎಫ್ ತಗೊಳ್ರಿ. ಓಕೆ, ಸೊ ಅವಾಗ ಏನಾಯ್ತು, ಇವಾಗ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಆಂಗಲ್ ಸಿ ಎಷ್ಟಿರುತ್ತೋ ಆಂಗಲ್ ಎಫ್ ಕೂಡ ಅಷ್ಟೇ ಇರುತ್ತೆ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 13 ಇಂದ ಗೊತ್ತಾಯ್ತು. ಓಕೆ, ಈಗ ನೀವು ನೋಡಿದ್ರೆ ನಾವು 3 ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ವಿ. ಓಕೆ, 3 ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ವಿ. ಓಕೆ, ಸೊ ಒಂದು ಪ್ರೂವ್ ಆಯ್ತು. ಇನ್ನೊಂದು ಏನ್ ಪ್ರೂವ್ ಆಗ್ಬೇಕಾಗಿತ್ತು, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಆಗ್ಬೇಕಾಗಿತ್ತು.
ಈಗ 3 ಆಂಗಲ್ ಈಕ್ವಲ್ ಅಂತ ತೋರಿಸಿ ಅಂದ್ರೆ ಸಿಮಿಲರ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಟಿಇಎಫ್ ಯಾವ ರೂಲ್ ಇಂದ ಎ ಟ್ರಿಬಲ್ ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಸೊ ಇವಾಗ ನಿಮಗೆ ಏನ್ ಗೊತ್ತಾಯ್ತು, ಇವಾಗ ಎಲ್ಲಾ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಅಂತಾನು ಪ್ರೂವ್ ಮಾಡಿದ್ವಿ, ಆಮೇಲೆ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕೂಡ ಪ್ರೂವ್ ಮಾಡಿದ್ವಿ. ಸೊ ನೀವು ನೋಡಿದ್ರೆ ಟು ಪ್ರೂವ್ ಅಲ್ಲಿ ಅದೇ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಈಗ ನೀವು ನೋಡಿದ್ರೆ ಪ್ರೂವ್ ಅಲ್ಲಿ ನೀಟಾಗಿ 3 ಆಂಗಲ್ ಈಕ್ವಲ್ ಅಂತ ತೋರಿಸ್ಬೇಕಿತ್ತು, ಆಮೇಲೆ 2 ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕಿತ್ತು. ಅದನ್ನ ನಾವು ನೀಟಾಗಿ ಮಾಡಿದ್ದೀವಿ. ಈ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.